ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ನೀವು ನೋಡೇ ಇರ್ತೀರಾ, ದೇವಸ್ಥಾನದ ಎದುರುಗಡೆ ವ್ಲಾಗು. ನಾನು ಯಾವ ದೇವಸ್ಥಾನ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಹೌದು, ಧರ್ಮಸ್ಥಳದ ದೇವಸ್ಥಾನದ ಎದುರುಗಡೆ ರೋಡ್ ಇಲ್ಲಿರೋ ಅಂಥದ್ದು. ಇದೆಲ್ಲ ಬೇರೆ ಬೇರೆ ಕಡೆಯಿಂದ ರಥಗಳನ್ನ ತಂದು ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿರೋ ಅಂಥದ್ದು. ಇದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇವನ್ ಫೋಟೋಶೂಟ್ ಕೂಡ ಅದ್ಭುತವಾಗಿದೆ. ಬನ್ನಿ, ಇದು ಒಂದೇ ಒಂದು ತೋರಿಸ್ತೀನಿ ಜಲಕ್ನ ಯಾವುದು ಅಂತ ಹೇಳ್ತೀನಿ ನೋಡಿ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಚಿಕ್ಕಮಗಳೂರಿಂದ, ಹಿರೇಮಗಳೂರಿಂದ ಚಿಕ್ಕಮಗಳೂರದು. ಇದು ಒಂದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬೋದು. ಬನ್ನಿ, ಇವಾಗ ನೆಕ್ಸ್ಟು ನಾವು ಮಂಜಿಕಾ ಸ್ಟೇಡಿಯಂ ಅಂದರೆ ಮ್ಯೂಸಿಯಮ್ಗೆ ಹೋಗೋಣ. ಸ್ಟೇಡಿಯಂ ಅಂತ ಇದ್ದೀನಿ, ಸಾರಿ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಚಿಕ್ಕ ಹುಡುಗರಲ್ಲಿ ಹೋಗಿದ್ದಂತೆ, ಬಟ್ ನನಗೆ ನಿಜವಾಗ್ಲೂ ನೆನಪಿಲ್ಲ. ಬಟ್ ಇವಾಗ ಮಾಡಿರೋದಂತೂ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಹಾಗೆಯೇ ಇದ್ರದ್ದು ಪ್ರೈಸ್ ಬಂದು, ಎಂಟ್ರಿ ಫೀಸ್ ಬಂದು ಪರ್ ಹೆಡ್ಗೆ 20 ರೂಪೀಸ್ ಏನೋ ಇತ್ತು. ಆಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಒಳಗೆಲ್ಲನೂ ತುಂಬ ಕ್ಲೀನಾಗಿದೆ. ಡು ನಾಟ್ ಟಚ್ ಅಂತ ಕೂಡ ಎಲ್ಲ ಹಾಕಿದ್ದಾರೆ. ಆದರೆ ಏನು ಮುಟ್ಬಾರ್ದು. ಅವ್ರು ತುಂಬ ಸಂರಕ್ಷಣೆ ಮಾಡಿರ್ತಾರಲ್ಲ. ಅಂದರೆ ಇಯರ್ಸ್ ಟುಗೆದರ್ ಅಂತಂದರೆ ಏನಿಲ್ಲ ಅಂದ್ರೂ 100-200 ಇಯರ್ಸ್ ಬಿಫೋರ್ದೆಲ್ಲನೂ ಆರ್ಟಿಫ್ಯಾಕ್ಟ್ಸ್ಗೆಲ್ಲ ಇದಾವಲ್ಲ. ಸೊ ಅದೆಲ್ಲನೂ ನಮಗೆ ಅದು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಲ್ಲೊಂದು ನೀಟಾಗಿ ಒಂದು ಸ್ವಲ್ಪ ಜಲಕ್ ಥರ ಇಟ್ಟಿದ್ದಾರೆ, ಯಾವ್ಯಾವ ಥರ ಇದೆ ಒಳಗಡೆ ಅನ್ನೋದನ್ನು ನೋಡಿ. ಇದು ಕಾರ್ವಿಂಗ್ ಮಾಡಿರೋಂಥದ್ದು, ಗಣೇಶನ ಮೇಲೆ ಕಾರ್ವಿಂಗ್ ಮಾಡಿರೋಂಥದ್ದು. ಇದನ್ನೆಲ್ಲ ಯಾವ ರೀತಿ ಉಪಯೋಗಿಸ್ತಿದ್ರು ಅನ್ನೋದು ಕೂಡ ಅಲ್ಲೆಲ್ಲ ವಿತ್ ಬರೆದು ಹಾಕಿದ್ದಾರೆ, ಅಂಟಿಸಿದ್ದಾರೆ. ಇದು ಫೋಟೋ ಅಂತೆ, ಫೋಟೋ ಕ್ಯಾಮ್ರಾ ಇದೆಯಲ್ಲ ಅದಂತೆ. ಮತ್ತು ಇದೆಲ್ಲನೂ ಸಣ್ಣ ಸಣ್ಣದು ಇದು. ಮತ್ತು ಇಲ್ಲಿ ನಿಂತಿದೆಯಲ್ಲ, ಇದು ಹೆಚ್ಚು ಕಮ್ಮಿ ನಮ್ಮಷ್ಟು ಉದ್ದ ಇತ್ತು. ಮತ್ತು ಇಲ್ಲಿ ಇದೆಯಲ್ಲ ಪೋಲು, ಅದ್ರ ಪಕ್ಕ ಇದೆಯಲ್ಲ ಅದೆಲ್ಲ ನಮಗಿಂತ ದೊಡ್ಡ ಡಿಫ್ರೆಂಟ್ ಪೋಲ್ಸ್ಗಳಿತ್ತು, ಅಂದರೆ ಕಂಬಗಳು. ಅಷ್ಟು ಚೆನ್ನಾಗಿತ್ತು ನೋಡಿ. ಇದೆಲ್ಲ ಇದೆಯಲ್ಲ, ಇದು ಸಣ್ಣದು ಒಂದೊಂದು ಬೇರೆ ಬೇರೆದ್ರದ್ದು ಅಂದರೆ ಪ್ರಿಸರ್ವ್ ಮಾಡಿ ಇಟ್ಟಿರೋ ಅಂಥದ್ದನ್ನೇ ಅದೆಲ್ಲ ಒಂದನ್ನೇ ಕ್ಲಟರ್ ಮಾಡಿ ಹಾಕಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ. ನನ್ನ ಮಗ ಪಕ್ಕ ನಿಂತಿರೋದ್ರಿಂದ ಕಾಣಿಸುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಫಸ್ಟ್ ನಮಗೆ ವ್ಯೂ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದು ದೊಡ್ಡದು ಹಲ್ಗೆ. ಇದು 20th ಸೆಂಚುರಿ ಇರ್ಬೋದು. ಇಲ್ಲೆಲ್ಲ ಸಣ್ಣದು ಕಾಯಿನ್ಸ್ಗಳನ್ನ ಹಾಕಿದ್ದಾರೆ. ಅದನ್ನು ಹಾಕ್ಬಿಟ್ಟು ಹೊಡೆದಿರೋ ಅಂಥದ್ದು. ತುಂಬ ಅಂದರೆ ಅದು ಹುಳನೂ ಜಂಗ್ ಹತ್ತಬಾರ್ದು ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದೆಲ್ಲ ಅಂದರೆ ಇದೊಂದು ಬಾಗಿಲು ಮತ್ತು ಅದೊಂದು ಬಾಗಿಲು ಕಾರ್ವಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ಕಡೆ ಒಂದು ಪಕ್ಕ ಇನ್ನೊಂದು ಬಾಗಿಲು ಇದೆಯಲ್ಲ ಅದನ್ನು. ಮತ್ತು ಆ ಕಡೆ ಈ ಕಡೆ ಈ ರೀತಿ ಚೆನ್ನಾಗಿ ಏನು ಹೇಳ್ತಾರೆ ಇದನ್ನು, ಒಂದು ಕಾರ್ವಿಂಗ್ ಮಾಡಿ ತುಂಬಾ ಚೆನ್ನಾಗಿ ಹಾಕಿದ್ರು. ಆ್ಯಕ್ಚುಲಿ ಇದು ಕೆಳಗಡೆ ಎಲ್ಲ ಫೋಕಸ್ ಮಾಡಿ ತೆಗಿಯೋಕ್ಕಾಗಲಿಲ್ಲ. ಅಷ್ಟೂ ತುಂಬಾ ಚೆನ್ನಾಗಿದೆ. ನಮಗಿಂತ ಎತ್ತರವಾಗಿದೆ ಇದೆಲ್ಲನೂ. ಇಷ್ಟು ಹತ್ರದಿಂದ ನೋಡ್ತಿದ್ದೀವಿ ಅನ್ನೋದೇ ನಮಗೊಂದು ಖುಷಿ ಇದೆ. ಇವ್ರಿಗೆ ನಂಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನನಗೆ ಈ ಥರ ಶೂಟ್ ಮಾಡ್ಕೊಳೋಕ್ಕೆಲ್ಲ ಬಿಟ್ರಲ್ಲ ಅನ್ನೋದೇ ಒಂದು ಖುಷಿ ಇರೋದು. ಆ್ಯಕ್ಚುಲಿ ಯಾರೂ ಅಷ್ಟೊಂದು ಶೂಟ್ ಮಾಡ್ಕೊತಾ ಇರಲಿಲ್ಲ ನಾನು ಮಾಡೋ ಥರ. ಅಂದರೆ ಕಂಪ್ಲೀಟ್ ಡೀಟೇಲಾಗಿ ಮಾಡ್ಕೊಬೋದಿದೆ ಬಿಡಿ. ಏನಿಲ್ಲ ಅಂದರೂ 1.5 ಅವರ್ ವೀಡಿಯೋನ ನಾನು 20 ಮಿನಿಟ್ಸು ಮತ್ತು ಇನ್ನೊಂದು 20 ಮಿನಿಟ್ಸ್ 40 ಮಿನಿಟ್ಸ್ ತಂದಿದ್ದೀನಿ. ಅದು ತುಂಬ ಹೈಲೈಟಾಗಿ ತಂದಿರೋ ಅಂಥದ್ದು. ಒಂದು ನೋಡ್ತೀನಿ ಅಂದರೂ ಒಂದಿನ ಅಂತೂ ಸಾಲಲ್ಲ. ಮಿನಿಮಮ್ 1 ವಾರ 15 ದಿನನಾದರೂ ಬೇಕು ಇದೆಲ್ಲ ಕಂಪ್ಲೀಟ್ ನಾನು ನೋಡ್ತೀನಿ ಅಂತಂದರೆ. ನೋಡಿ, ಇವೆಲ್ಲ ನ್ಯಾವಿಗೇಷನ್ಗೆ ಉಪಯೋಗಿಸ್ತಿದ್ದು, ಅಂದರೆ ಶಿಪ್ಗಳೆಲ್ಲ ನ್ಯಾವಿಗೇಟ್ ಮಾಡ್ತಾರಲ್ಲ ಅವಾಗ ಉಪಯೋಗಿಸ್ತಿದ್ದು. ಹಾಗೆಯೇ ಇಲ್ಲೊಂದು ಕಾರ್ ಇದೆಯಲ್ಲ ನೋಡಿ, ಇದೆಲ್ಲ ಮುಟ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಪಕ್ಕ ಇಲ್ಲೊಂದು ಕಾರ್ ಇದೆಯಲ್ಲ, ಅದು ಕೂಡ 2 ಸೀಟರ್ ಕಾರು. ಅದು ಕೂಡ ಯಾವಾಗಲೂ ಉಪಯೋಗಿಸ್ತಾ ಇದ್ದಿದ್ದು ಅಂತ ಹೇಳಿದ್ರು. ನಾನು ನಿಮಗೆ ಅದಾದಮೇಲೆ ಒಳಗೆ ಹೋಗ್ತಾ ನಾನು ಬೇರೆದೆಲ್ಲನೂ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಕಾರಿಂದ ನಾನು ಹೇಳಿದ್ದು. ಯಾವುದೇ ಕಾರಣಕ್ಕೂ ಇದಾಗಲ್ಲ. ಇದೆಲ್ಲ ಹಂಗೆ ಬಂದಿರ್ಬೋದು. ಪ್ರತಿಯೊಂದು ಬಿಡಿಸೋಕೆ ಇಕ್ಬೋದು. ಇರೋ
ನಾನು ಒಳಗೆ ಬಂದಾಗ ಸ್ವಲ್ಪನೇ ಇದೆ ಅಂದ್ಕೊಂಡು ಒಳಗೆ ಬಂದಿದ್ದು. ಬಟ್ ಇದು ಒಳಗೆ ಬರ್ತಾ ಬರ್ತಾನೆ ಗೊತ್ತಾಗಿದ್ದು ದೊಡ್ಡ ಬ್ರಹ್ಮಾಂಡನೇ ಇದೆ ಅಂತ. ಸೊ ಇದೆಲ್ಲ ನೋಡ್ತಾ ಇರೋದು ಬಂದು 18-19 ಸೆಂಚುರಿದು ಯೂಸ್ ಮಾಡ್ತಿದ್ದಿದ್ದು ಧರ್ಮಸ್ಥಳದ ಟೆಂಪಲ್ಲಿಂದು ವಸ್ತುಗಳು, ಅಂದರೆ ದೊಡ್ಡ ದೊಡ್ಡ ಸ್ಪ್ಯಾಚುಲಾಗಳು ಎಲ್ಲಾನು. ಜೊತೆಗೆ ಇಲ್ಲೊಂದು ವ್ಯಾಕ್ಸಿನ್ದು, ಹೆಗಡೆಯವ್ರದ್ದು ವ್ಯಾಕ್ಸಿನ್ದು ಕೂಡ ಇಟ್ಟಿದ್ರು. ಎಕ್ಸಾಕ್ಟ್ ಯಾವ ರೀತಿ ಇತ್ತು ಅದೇ ರೀತಿನೇ ಹೆಗಡೆಯವ್ರದ್ದು ಇದನ್ನ ಮಾಡಿಟ್ಟಿದ್ದಾರೆ. ಹೈಟು ವೆಯ್ಟು ಎಲ್ಲ ಇಂದ ಹಿಡ್ದು ಅದರಿಂದ ನಾನೊಂದು ಫೋಟೋ ಕೂಡ ತಕೊಂಡೆ, ತುಂಬ ಇಷ್ಟ ಆಯಿತು. ಅದೇನೆ ಗಜಲಕ್ಷ್ಮಿ ದೀಪ. ಇಪ್ಪಡ
ಇಲ್ಲಿವರೆಗೂ ಒಂಥರ ನೋಡಿದಾದ್ರೆ ಇದು ಒಳಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಥರ ನೋಡಿದ್ದು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ತುಂಬ ದೊಡ್ಡ ಬ್ರಹ್ಮಾಂಡನೇ ಸೃಷ್ಟಿ ಆಯಿತು ಅಂತ ಹೇಳ್ಬೋದು. ನೋಡಿ ಇದು ಚೋಳಾಪೇಡಲ್ಲಿ ಇದ್ದಿದ್ದಂತೆ, ಅದು ಆರ್ಟಿಫ್ಯಾಕ್ಟ್ ಇದೆಯಲ್ಲ ಅದೆಲ್ಲ ಚೋಳಾಸ್ ಅಂತೆ. ಇದು ಒಂದೊಂದು ನೋಡೋದಕ್ಕೂ ಒಂದಿನ ಅಂತೂ ಸಾಲಲ್ಲ, ತುಂಬ ಅಂದರೆ ತುಂಬ ಇದೆ. ಇದೆಲ್ಲ ಫುಲ್ಲು ನಟರಾಜ ಮೂರ್ತಿಗಳು ಒಂದು ಕಡೆ ಇಟ್ಟಿದ್ದಾರೆ, ಮತ್ತು ಬಾಹುಬಲಿ ಮೂರ್ತಿ ಎಲ್ಲ ಇನ್ನೊಂದು ಕಡೆ ಇಟ್ಟಿದ್ದಾರೆ. ಹಾಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್, ತುಂಬ ಹೈಲೈಟಾಗಿ ತೋರಿಸ್ತಾ ಹೋಗ್ತೀನಿ. ಬಾಹುಬಲಿದ್ದು ಸುಮ್ಮನೆ ಜಲಕ್ಕೆ ತೋರಿಸಿರೋದು, ಇದೆಲ್ಲ ಲಕ್ಷ್ಮಿ ಮಾಡಿದ್ದಾರೆ. ಮತ್ತು ಇಲ್ಲಿ ಇದು ಕೃಷ್ಣ ಮತ್ತು ರಾಧೆ ಮತ್ತು ಬಾಲ್ಯದಲ್ಲಿ ಕೃಷ್ಣ ಹೇಗಿದ್ದ ಅನ್ನೋದೆಲ್ಲ ತುಂಬ ಚೆನ್ನಾಗಿದೆ. ಇದೊಂದು ಮರದ ಕೆಳಗಡೆ ಒಂದು ಚಿಕ್ಕ ವಿಗ್ರಹ ಆಯಿತು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ಇದೊಂದು ತೋರಿಸ್ತೀನಿ, ನಟರಾಜ. ಮತ್ತು ಇಲ್ಲೊಂದು ಇದನ್ನು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಚೋಳ ಡೈನಾಸ್ಟಿ ಅದು ಇದು ಡೈನಾಸ್ಟಿಗಳಿಂದಲೇ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು. ಇದೆಲ್ಲ ಎಷ್ಟೆಷ್ಟು ಉದ್ದ ಇದೆ ಅಂದರೆ ಅಪ್ ಟು ನಮ್ಗಿಂತ ಎಬೋ ಬರುತ್ತೆ, ಅಷ್ಟಷ್ಟು ದೊಡ್ಡದು ಇದೆ ನೋಡಿ. ಶಿವ ಪಾರ್ವತಿ ದಕ್ಷ ಚೋಳ ಸ್ಟೈಲ್ ಅಂತ ಏನೋ ಹಾಕಿದ್ದಾರೆ. ಸೊ ಈ ಥರ ಇನ್ನು ನೆಕ್ಸ್ಟು ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದೊಂದು ಪೇಂಟಿಂಗು, ಮೊಬೈಲ್ ಸ್ಟೈಲ್ ಪೇಂಟಿಂಗ್ ಅಂತೆ. ಇದು ಇದೆಯಲ್ಲ, ಇದು ದೊಡ್ಡದು ಟಾರ್ಟಾಯ್ಸ್ ಅಂತೆ ಫ್ರೆಂಡ್ಸ್, ಇಲ್ಲೇ ಬರೆದಿದ್ದಾರೆ ನೋಡಿ. ನನಗೆ ಸ್ವಲ್ಪ ಫೋಕಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೋಬೋದು. ಹಾಗೆಯೇ ಇಲ್ಲೆಲ್ಲ ಪೇಂಟಿಂಗ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ಅದು ಮೊಘಲ್ ಸ್ಟೈಲಲ್ಲಿ ಮಾಡಿರೋದು ಪೇಂಟಿಂಗು. ಕೂಡ ಇದು ವೇಲಿಂದು ಬೋನ್ಸ್ ಅಂತೆ, ಅಂದರೆ ದೊಡ್ಡ ಮಂಚದ ಮೇಲೆ ಇಟ್ಬಿಟ್ಟಿದ್ದಾರೆ. ಮಂಚುಗಿಂತ ದೊಡ್ಡದೇ ಇತ್ತು ಬಿಡಿ, ಅಷ್ಟು ದೊಡ್ಡದಾಗಿತ್ತು, ಆ ಥರ ಇದೆ. ಹಾಗೆ ಇಲ್ಲೆಲ್ಲನೂ ಶಂಕುಗಳು ಎಲ್ಲ ನೋಡ್ತಾ ಇದ್ದೀವಲ್ಲ, ಇದೆಲ್ಲನೂ ಸಮುದ್ರದಲ್ಲಿ ಸಿಕ್ಕಿರೋ ಅಂಥದ್ದು. ಹಾಗೇನು ಸುಮ್ಮನೆ ಲೈಟಾಗಿ ಹಾಗೆ ತಗೊಂಬಂದಿದ್ದೀನಿ. ಅದು ತೆಗ್ದೆ. ಜೊತೆ ಇನ್ನೂ ಒಂದು ಅವರ್ ಇರಬೇಕು. ಚೆನ್ನಾಗಿ ಲಿಫ್ಟ್ ಅದು.
ವಯಸ್ಸಾಗ್ದಲೇ ಇರೋರಿಗೆ ಲಿಫ್ಟು. ಬಾ. ಹಾಂ, ಸಿಕ್ತು. ಇದೆಲ್ಲ ತಾಳೆಗರಿ ಇದೆಯಲ್ಲ, ಇದೆಲ್ಲಾನು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಅದ್ರ ಜೊತೆಯಲ್ಲಿ ಸಣ್ಣ ಸಣ್ಣ ಅಂದರೆ ಒಂದೊಂದು ಇಂಚಷ್ಟು ಬುಕ್ಗಳು ನೋಡಿ. ಇದೆಲ್ಲ ಪುಟ್ಟು ಪುಟ್ಟು ಬುಕ್ಗಳು, ರಾಮಾಯಣ, ಮಹಾಭಾರತ ಮತ್ತು ಶೇಕ್ಸ್ಪಿಯರ್ಸ್ ಕಥೆಗಳು, ಇವನ್ ಕುರಾನ್ ಬುಕ್ಕು ಎಲ್ಲಾನು ಒಂದು ಬೆಂಕಿಪಟ್ಟಣ ಮ್ಯಾಚ್ ಬಾಕ್ಸ್ ಇರುತ್ತಲ್ಲ ಆ ಸೈಜಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ನಾನು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೋಡಿ. ಒಂದೊಂದಾಗಿ ತೋರಿಸ್ತಾ ಇದ್ವಿ. ಇದೆಲ್ಲ ನನಗೆ ನೋಡಿ ಭಗವದ್ಗೀತೆ ಕೂಡ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ಇವನ್ 1 ಇಂಚಲ್ಲೂ ಕೂಡ ಈ ಥರ ಚಿಕ್ಕ ಚಿಕ್ಕ ಬುಕ್ಗಳು ಮಾಡಿ ಪಬ್ಲಿಷ್ ಮಾಡ್ಬೋದು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಇದೆಲ್ಲ ನಿಜವಾಗ್ಲೂ ಒಂದು ಪ್ರಿಸರ್ವ್ ಮಾಡೋ ಅಂಥ ವಸ್ತುಗಳೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವೆಲ್ಲ ಪತ್ರಗಳನ್ನ ಇದು ತಂತಿ ಏನು ಹೇಳೋದು, ತಗಡು ಮೇಲೆ ಬರ್ಸಿರೋ ಅಂಥದ್ದು. ಕೆಲವು ಬ್ರಾಸಲ್ಲಿ ಬರ್ಸಿದ್ದಾರೆ, ಕೆಲವು ಅಂದರೆ ಬೇರೆ ಬೇರೆ ಥರ ಕಾಪರ್ ಪ್ಲೇಟಲ್ಲಿ ಬರ್ಸಿದ್ದಾರೆ. ಅದೆಲ್ಲ ತುಂಬ ಉಪಯೋಗ ಆಗಿರೋಂಥ ಎಲ್ಲನೂ ಬರ್ಸಿರೋದು. ಮತ್ತು ಇವನ್ ನೋಡಿ ಅದನ್ನು ನಾವು ಲಾಕ್ ಮಾಡಿರೋದು ಕೂಡ ಯಾವ ಥರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಮಗೆ ಇಷ್ಟ ಆಯಿತು ಫ್ರೆಂಡ್ಸ್ ಇದೆಲ್ಲನೂ. ಆಮೇಲೆ ತೋರಿಸ್ತೀನಿ. ನಾನು ಇನ್ನೊಂದು ಕಡೆ ನೋಡಿದೆ, ಯಾವುದು ಒಂದು ಇದು ಪೇಂಟಿಂಗ್ ಥರ ನೋಡಿ. ಇದೆಲ್ಲನೂ ನ್ಯೂಸ್ ಪೇಪರ್ಗಳು, ಎಷ್ಟೆಷ್ಟು ಚಿಕ್ಕ ಚಿಕ್ಕ ನ್ಯೂಸ್ ಪೇಪರಿಂದ ಎಷ್ಟೆಷ್ಟು ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳವರೆಗೂ ಇದೆ ಅನ್ನೋದು. ಇನ್ನೊಂದು ಯಾವುದೋ ಒಂದು ನೋಡಿದೆ, ದೊಡ್ಡದು ಪೇಂಟಿಂಗ್ಗಳು. ಇವನ್ ಲ್ಯಾಕ್ಸ್ ಟುಗೆದರ್ ಇಯರ್ಸ್ ಆದರೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತೆ. ಬನ್ನಿ ಇದೊಂದು ನೆಕ್ಸ್ಟು. ಇವಾಗ ಓನ್ಲಿ ಮ್ಯೂಸಿಕ್ಗೆ ಇಂಪಾರ್ಟೆನ್ಸ್ ಕೊಡೋರಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸುಮ್ಮನೆ ಮೇಲೆ ತೋರಿಸ್ಕೊಂಡು ಹೊರಟೋಗ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲನೂ. ಇವನ್ ನಾನು ಆದರೆ ಪಾರ್ಟ್ 2 ವಿಡಿಯೋ ಕೂಡ ನಾನು ಮಾಡ್ತೀನಿ, ಯಾಕಂದರೆ ತುಂಬ ದೊಡ್ಡದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಈ ಕಡೆ ಬಾ. ಇದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಫ್ರೆಂಡ್ಸ್. ಸ್ಪಾಟ್ಲೈಟ್ ಎಲ್ಲ ಆನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಇನ್ನು ಮಿಕ್ಕಿದ್ದು ಕಂಟಿನ್ಯೂಷನ್ ವೀಡಿಯೋ ಇನ್ನೊಂದು 20 ಮಿನಿಟ್ಸ್ ಆಗ್ಬೋದು. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ಒಂದೊಂದನ್ನು ನೋಡ್ಕೊಂಡು ನಾನು ತುಂಬಾ ಹೈಲೈಟಾಗಿ ತಗೊಂಬಂದಿದ್ದೀನಿ ಅಷ್ಟು ನೀಟಾಗಿ. ನೋಡಿ ಇದೆಲ್ಲ ದೊಡ್ಡದಿದೆಯಲ್ಲ, ಇದು ಹೆಚ್ಚು ಕಮ್ಮಿ ನಮಗಿಂತ ದೊಡ್ಡದಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆ ವಿಡಿಯೋಗಳನ್ನೆಲ್ಲ.